ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳ ತನಿಖೆಯನ್ನ ಮಾಡ್ತಾ ಇದ್ದಾರೆ. 2-3 ಕಿಲೋಮೀಟರ್ ವ್ಯಾಪ್ತಿ ಓಡಾಡಿರುವ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾರು ಗಾಬರಿ ಆಗಬೇಡಿ, ಭಯ ಪಡಬೇಡಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿರೋದು. ನಮ್ಮ ಆಫೀಸರ್ಸ್ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರೇ ಆದ್ರೂ ಎಲ್ಲ ವಿಡಿಯೋಗಳಿದೆ. ಕಂಪ್ಲೀಟ್ ಆಲ್ಮೋಸ್ಟ್ ಆಲ್ 2-3 ಕಿಲೋಮೀಟರ್ಸ್ ಯಾರು ಟ್ರಾವೆಲ್ ಮಾಡಿದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ. ಕಾನೂನು ವ್ಯವಸ್ಥೆ ಎಲ್ಲ ಕಡೆನೂ ನಾವು ಬಹಳ ಸುರಕ್ಷಿತವಾಗಿ ನಾವು ನೋಡ್ತಾ ಇದೀವಿ. ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ. ಸರಿ, ಈಗ ನಾನು ಪಕ್ಕಾ ಇನ್ಫಾರ್ಮೇಶನ್ ತೆಗೆದುಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಉಪಮುಖ್ಯಮಂತ್ರಿಗಳು ಹೇಳಿರೋದ್ರಲ್ಲಿ ಒಂದನ್ನ ಮಾತ್ರ ತುಂಬಾ ಕುತೂಹಲವಾಗಿದೆ. ಅದನ್ನ ಕನ್ಸಿಡರ್ ಮಾಡಬಹುದು, ಗೊತ್ತಿಲ್ಲ ಇದು ಯಾಕೆ ಅಂತಂದ್ರೆ, ಬಿಸ್ನೆಸ್ ವಿರೋಧಿಗಳು ಅಂತ ಅವರೊಂದು ಶಬ್ದವನ್ನ ಬಳಕೆ ಮಾಡ್ತಾರೆ. ಬಿಸ್ನೆಸ್ ವಿರೋಧಿಗಳು ಅಂತ ಹೇಳಿ 2-3 ಕಿಲೋಮೀಟರ್ ಓಡಾಡಿದ್ದಾರೆ ಅಂತ ಹೇಳಿ. ಸೊ ಸಮಥಿಂಗ್ ಇನ್ಫಾರ್ಮೇಶನ್ ವಿತ್ ಉಪಮುಖ್ಯಮಂತ್ರಿಗಳ ಜೊತೆಗೆ ಇದ್ದಂಗಿದೆ. ಬಟ್ ನನಗಿರೋದು, ಇನ್ನೊಂದು ಸ್ವಲ್ಪ ಕರೀರಿ, ಬ್ರದರು, ಅಮಾಯಕರು, ಹೇಳಿ ಇನ್ನೊಂಚೂರು ವರ್ಡ್ಸ್ಗಳನ್ನ. ಅಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಅಮಾಯಕರು, ಬ್ರದರ್ಸು ಅಂತ ಕರೀರಿ, ಬರುತ್ತೆ ಅಲ್ಲಲ್ಲಿ ಇಡಕ್ಕೆ. ಅವತ್ತು ಪಾಕ್ ಪರವಾಗಿ ಘೋಷಣೆ ಕೂಗಿದ್ದನ್ನು ಡಿಫೆಂಡ್ ಮಾಡಿದ್ರಿ. ಇವತ್ತು ಈ ವಿಚಾರದಲ್ಲೂ ಇನ್ನೇನಾಗುತ್ತೋ ಗೊತ್ತಿಲ್ಲ.